ಬೆಂಗಳೂರಿನ ರೌಡಿ ಶೀಟರ್ ಬಿಕ್ಲು ಶಿವ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಖಾಕಿ ಬಲೆಗೆ ಮತ್ತೊಬ್ಬ ಪ್ರಮುಖ ಸುಪಾರಿ ಕಿಲ್ಲರ್ ಇದೀಗ ಮಾಲೂರಿನ ಕುಖ್ಯಾತ ರೌಡಿ ಕಿರಣ್ ಬಂಧಿತ ಆರೋಪಿ. ಪುಲಕೇಶಿ ನಗರ ಎಸಿಪಿ ಗೀತಾ ಅಂಡ್ ಟೀಮ್ನಿಂದ ಬಂಧನ ಆಗಿದೆ. ಸುಪಾರಿ ಗ್ಯಾಂಗ್ನ ಲೀಡ್ ಮಾಡ್ತಾ ಇದ್ದಂತಹ ಆರೋಪಿ ಮಾಲೂರಿನ ಕಿರಣ್, ಆತನನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಬಿಕ್ಲು ಶಿವನ ಮೇಲೆ ಮೊದಲು ಅಟ್ಯಾಕ್ ಮಾಡಿದ್ದು ಮಾಲೂರು ಕಿರಣ್, ಆತನ ಬಂಧನ ಆಗಿದೆ. ಮಾಲೂರಿನ ಕುಖ್ಯಾತ ರೌಡಿ ಕಿರಣ್ ಬಂಧಿತ ಆರೋಪಿ, ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಪುಲಕೇಶಿ ನಗರ ಎಸಿಪಿ ಗೀತಾ ಮತ್ತು ಟೀಮ್ ಈ ಕುಖ್ಯಾತ ರೌಡಿಯನ್ನ ಬಂಧನ ಮಾಡಿದೆ. ಸುಪಾರಿ ಗ್ಯಾಂಗ್ ಅನ್ನ ಲೀಡ್ ಮಾಡ್ತಾ ಇದ್ದಂತಹ ಆರೋಪಿ ಮಾಲೂರಿನ ಕಿರಣ್. ಬಿಕ್ಲು ಶಿವನ ಮೇಲೆ ಮೊದಲು ಅಟ್ಯಾಕ್ ಮಾಡಿದ್ದು ಮಾಲೂರು ಕಿರಣ್, ಆತನನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಖಾಕಿ ಬಲೆಗೆ ಮತ್ತೊಬ್ಬ ಪ್ರಮುಖ ಸುಪಾರಿ ಕಿಲ್ಲರ್ ಬಿದ್ದಂತಾಗಿದೆ. ಬೆಂಗಳೂರಿನ ರೌಡಿ ಶೀಟರ್ ಬಿಕ್ಲು ಶಿವನ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಖಾಕಿ ಬಲೆಗೆ ಮತ್ತೊಬ್ಬ ಪ್ರಮುಖ ಸುಪಾರಿ ಕಿಲ್ಲರ್ ಇದೀಗ ಬಿದ್ದಿದ್ದಾನೆ. ಮಾಲೂರಿನ ಕುಖ್ಯಾತ ರೌಡಿ ಕಿರಣ್ ಬಂಧಿತ ಆರೋಪಿ. ಈತ ಸುಪಾರಿ ಗ್ಯಾಂಗ್ ಅನ್ನ ಲೀಡ್ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಪುಲಕೇಶಿ ನಗರ ಎಸಿಪಿ ಗೀತಾ ಅಂಡ್ ಟೀಮ್ನಿಂದ ಬಂಧನ ಆಗಿದೆ. ಕುಖ್ಯಾತ ರೌಡಿ ಶೀಟರ್ ಆಗಿದ್ದಂತಹ ಶಿವು, ಆತನನ್ನ ಕೊಲೆ ಮಾಡಿದ್ರು. ಗ್ಯಾಂಗ್ ಬಂದು ಬರ್ಬರವಾಗಿ ಹತ್ಯೆ ಮಾಡಿತ್ತು. ಆ ಹತ್ಯೆ ಮಾಡಿದಂತಹ ಸುಪಾರಿ ಕಿಲ್ಲರ್ ಗ್ಯಾಂಗ್ ಅನ್ನ ಲೀಡ್ ಮಾಡಿದ್ದಂತಹ ಆರೋಪಿಯನ್ನ ಬಂಧಿಸಿದ್ದಾರೆ ಇದೀಗ ಪೊಲೀಸರು. ಇನ್ನು ಶಾಸಕ ಭೈರತಿ ಬಸವರಾಜ್ ಪಿಎ ಹನುಮಂತಗೆ ನೋಟಿಸ್ ಅನ್ನ ನೀಡಲಾಗಿದೆ. ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ತನಿಖಾಧಿಕಾರಿಯಿಂದ ನೋಟಿಸ್, ಪ್ರಕರಣದ ತನಿಖೆ ನಡೆಸ್ತಿರೋ ತನಿಖಾಧಿಕಾರಿಯಿಂದ ನೋಟಿಸ್ ಅನ್ನ ನೀಡಲಾಗಿದೆ. ಬಸವರಾಜ್ ಪಿಎ ಹನುಮಂತಗೆ ನೋಟಿಸ್ ಅನ್ನ ನೀಡಲಾಗಿದೆ. ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಅವರು ಬಸವರಾಜ್ ಪಿಎ ಹನುಮಂತಗೆ ನೋಟಿಸ್ ಅನ್ನ ನೀಡಿದ್ದಾರೆ. ನೋಟಿಸ್ ನೀಡಿದ್ದಂತಹ ಹಿನ್ನೆಲೆ ಹನುಮಂತ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಪುಲಕೇಶಿ ನಗರ ಠಾಣೆ ಪೊಲೀಸರಿಂದ ಹನುಮಂತ್ ವಿಚಾರಣೆ ನಡೀತಾ ಇದೆ. ಶಾಸಕ ಭೈರತಿ ಬಸವರಾಜ್ ಪಿಎ ಹನುಮಂತ, ಆತನಿಗೆ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ತನಿಖಾಧಿಕಾರಿ ಬಸವರಾಜ್ ಪಿಎ ಹನುಮಂತಗೆ ನೋಟಿಸ್ ಅನ್ನ ನೀಡಿದ್ರು. ನೋಟಿಸ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇದೀಗ ಬಸವರಾಜ್ ಪಿಎ ಹನುಮಂತ್ ಹಾಜರಾಗಿದ್ದಾರೆ ವಿಚಾರಣೆಗೆ. ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಬಸವರಾಜ್ ಪಿಎ ಹನುಮಂತಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಇದೀಗ ಹನುಮಂತ ವಿಚಾರಣೆಗೆ ಹಾಜರಾಗಿದ್ದಾರೆ. ಪುಲಕೇಶಿ ನಗರ ಠಾಣೆ ಪೊಲೀಸರಿಂದ ವಿಚಾರಣೆ ನಡೀತಾ ಇದೆ. ಬೆಂಗಳೂರಿನ ರೌಡಿ ಶೀಟರ್ ಬಿಕ್ಲು ಶಿವ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಒಬ್ಬರಾದ ಮೇಲೆ ಒಬ್ಬರು ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಪೊಲೀಸರು. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ತನಿಖಾಧಿಕಾರಿಗಳು ಇದೀಗ ಶಾಸಕ ಭೈರತಿ ಬಸವರಾಜ್ ಪಿಎ ಹನುಮಂತಗೆ ಕೂಡ ನೋಟಿಸ್ ಅನ್ನ ನೀಡಿದ್ದಾರೆ. ನೋಟಿಸ್ ನೀಡಿದಂತಹ ಹಿನ್ನೆಲೆಯಲ್ಲಿ ಹನುಮಂತ ಇದೀಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಪುಲಕೇಶಿ ನಗರ ಠಾಣೆಯಲ್ಲಿ ಪೊಲೀಸರಿಂದ ಹನುಮಂತ ವಿಚಾರಣೆ ನಡೀತಾ ಇದೆ. ತನಿಖಾಧಿಕಾರಿ ರಾಥೋಡ್ ಅವರು ನೋಟಿಸ್ ಅನ್ನ ನೀಡಿದ್ರು. ಅದರ ಅನ್ವಯ ಶಾಸಕ ಭೈರತಿ ಬಸವರಾಜ್ ಅವರ ಪಿಎ ಹನುಮಂತ ಇದೀಗ ಠಾಣೆಗೆ ಹಾಜರಾಗಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ.